ಎಷ್ಟು ಆತುರದಿಂದ ಹೊರಟಿರುವಿಲ್ಲ. ಎಲ್ಲಿಗೆ ಹೋಗಿದ್ದೆ ಆ ಕಡೆ? ದೇವರ ಗುಡಿಗೆ ಅಭಿಷೇಕ ಮಾಡಿಸಲಿಕ್ಕೆ ಹೋಗಿದ್ದೆ ವಿಶ್ವ. ಆ ಯಾರ ಹೆಸರಿನಿಂದ? ನಿನ್ನ ಹೆಸರಿನಿಂದ ಅಥವಾ? ಸುಧಾಳ ಹೆಸರಿನಿಂದ. ಸಂತೋಷ, ನೀನು ತುಂಬಾ ಅದೃಷ್ಟವಂತ. ಸುಧಾ ನಿನ್ನ ಗುಣಕ್ಕೆ ಮೆಚ್ಚಿ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಈ ಭೂಮಿಗೆ ಮೇಘರಾಜ ಎಷ್ಟು ಪ್ರಿಯನೋ ಅಷ್ಟೇ ಪ್ರಿಯವಾದದ್ದು ನಿಮ್ಮಿಬ್ಬರ ಪ್ರೀತಿ. ನಿಮ್ಮಿಬ್ಬರ ಪ್ರೀತಿ ಯಾವ ಕಾಲಕ್ಕೂ ಬಾಡದೆ ಒಂದೇ ಬಂಧನವಾಗಿರಲೆಂದು ನನ್ನ ಹಾರೈಕೆಯಾಗಿದೆ ನೋಡು. ನೋಡು ವಿಶ್ವ, ಒಂದು ಹೆಣ್ಣನ್ನು ಗಂಡು ಪ್ರೀತಿಸಿ ಮದುವೆ ಆಗುವುದಕ್ಕಿಂತ ಒಂದು ಹೆಣ್ಣು ಗಂಡನ್ನು ಪ್ರೀತಿಸಿ ಮದುವೆ ಆದರೆ ಬಾಳಿನ ಉದ್ದಕ್ಕೂ ಬಾಳಿನಲ್ಲಿ ಸದಾ ಪ್ರೀತಿ ತುಂಬಿರುತ್ತದೆ ಎಂದ ಭಾವನೆಯಿಂದ ನಾನು ಸುಧಾಳನನ್ನು ಪ್ರೀತಿಸುತ್ತಿರುವೆ. ಸುಧಾಳ ಪ್ರೀತಿ ವಿಶ್ವಾಸ ನನ್ನ ದೇಹದ ಕಣಕಣಗಳಲ್ಲಿಯೂ ತುಂಬಿಕೊಂಡಿದೆ. ಹೀಗಿರುವಾಗ ನಾನು ಸುಧಾಳನನ್ನು ಪ್ರೀತಿಸುವುದು ತಪ್ಪೆ? ಖಂಡಿತ ತಪ್ಪಲ್ಲ. ನನ್ನ ಒಪ್ಪಿಗೆ ನಿಮ್ಮಿಬ್ಬರಿಗೆ ಎಂದೋ ನೀಡಿದ್ದೇನೆ. ಆದಷ್ಟು ನೀವಿಬ್ಬರು ಮದುವೆಯಾಗಿ ನಮಗೆ ಸಿಹಿ ಊಟ ಹಾಕಿಸ್ಬೇಕನ್ನೋದೇ ನನ್ನ ಆಸೆ. ನಿಮ್ಮಿಬ್ಬರ ಮದುವೆ ದೊಡ್ಡ ಸಂಭ್ರಮದಿಂದ ನಡಿಬೇಕು. ಅಂದ ಹಾಗೆ ನಿಮ್ಮಿಬ್ಬರ ಮದುವೆಯಲ್ಲಿ ನನ್ನ ಕೆಲಸ ಯಾವುದು ಮೊದಲೇ ಹೇಳಿಬಿಡು. ನೋಡು ವಿಶ್ವ, ನನ್ನ ಮದುವೆಯಲ್ಲಿ ನೀನು ಸದಾ ನನ್ನ ಜೊತೆಯಲ್ಲೇ ಇರಬೇಕು. ಅಂತದೇನಾದರೂ ತೊಂದರೆ ಬಂದರೆ ನೀನು ಯಾವ ತ್ಯಾಗಕ್ಕಾದರೂ ಸಿದ್ಧನಾಗಿರ್ಬೇಕು. ಅಲ್ಲ, ಮದುವೆಯಲ್ಲಿ ಬರುವ ತೊಂದರೆಯಾದರೂ ಯಾವುದು ಮಿತ್ರ? ನೋಡ ಮಿತ್ರ, ತೊಂದರೆ ಅಂದ ತಕ್ಷಣ ನನ್ನ ಪ್ರಾಣ ಏನು ಹೋಗುವುದಿಲ್ಲ. ಮದುವೆಗೆ ಬಂದಿರತಕ್ಕಂತ ಎಲ್ಲ ನಮ್ಮ ಆತ್ಮೀಯರನ್ನು ಸಹಕಾರದಿಂದ ನೋಡಿಕೊಳ್ಳುವುದೇ ನಿನ್ನ ತ್ಯಾಗ ಅಂತ ನಾನು ಹೇಳಿದೆ. ಓಹೋ, ಹೀಗೋ? ಅದೇನು ಮಹಾ ದೊಡ್ಡ ತ್ಯಾಗ ಗೆಳೆಯ. ಸ್ನೇಹಿತನಾದ ಮೇಲೆ ನಿನ್ನ ಕಷ್ಟದಲ್ಲಿ ನಿನ್ನ ಕರ್ತವ್ಯದಲ್ಲಿ ಸದಾ ನಾನು ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತೇನೆ. ಅದಕ್ಕಾಗಿ ನೀನು ಯಾವ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅಂದ ಹಾಗೆ ಈ ಟಿಫಿನ್ ಅಲ್ಲಿ ಏನು ತಂದಿರುವೆ? ವಿಶ್ವ, ಇಷ್ಟೊತ್ತಾದ್ರೂ ಈ ವಿಷಯ ಹೇಳೋದನ್ನೇ ಮರ್ತು ಬಿಟ್ಟೆ. ನೋಡು ವಿಶ್ವನಾಥ, ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಸುಧಾಳ ಹೆಸರಿನಿಂದ ದೇವರಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬಂದು ಈ ಪ್ರಸಾದವನ್ನು ತಂದಿದ್ದೇನೆ. ಮದುವೆಗಿಂತ ಮುಂಚೆ ನಾನೇ ಅವಳ ಮನೆಗೆ ಹೋಗಿ ಕೊಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ನನ್ನ ಆಲೋಚನೆಯಲ್ಲಿ ನೀನು ಸರಿಯಾದ ಸಮಯಕ್ಕೆ ಬಂದೆ ನೋಡೋ ವಿಶ್ವ. ದಯವಿಟ್ಟು ನೀನು ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಸ್ವತಃ ನೀನೇ ಸುಧಾಳ ಮನೆಗೆ ಹೋಗಿ ಈ ಪ್ರಸಾದ ಕೊಟ್ಟು ಬಂದ್ಬಿಡು. ಅಂತೂ ಪ್ರೇಯಸಿಗೆ ಸ್ವೀಟ್ ಕೊಡಿಸುವ ಹ್ಯಾಬಿಟ್ ಬಿದ್ದಿದೆ ಅಂದಂಗಾತು. ನಾನು ಅವಳಿಗೆ ಕೊಡುತ್ತಿರುವ ಸ್ವೀಟ್ ಇದು ಪ್ರಥಮ ಸಲ. ನನ್ನ ಹೆಸರು ಹೇಳಿ ನೀನು ಕೊಟ್ರೆ ಸಾಕು, ಖಂಡಿತವಾಗಿ ಅವಳು ಸ್ವೀಟ್ ತಿನ್ನುತ್ತಾಳೆ. ತಿಂತಾಳೆ ತಿಂತಾಳೆ, ತಿನ್ನಲಾರದೆ ಏನು ಮಾಡೋಳು? ಸಂತೋಷ್ ದೇವರ ಪ್ರಸಾದ ಅಂತ ಹೇಳಿದ್ರೆ ಹಿರಿ ಹಿರಿ ಹಿಗ್ಗಿ ತಿಂದು ನಿನ್ನ ಹೆಸರು ಹೇಳಿ ತಣ್ಣಗೆ ಮಲಗಬಹುದು. ಅಲ್ಲ, ಸ್ವೀಟ್ ಕೊಟ್ಟು ಬಾ ಅಂತ ಹೇಳ್ತಾ ಇದ್ದೀಯಲ್ಲ, ಅಕಸ್ಮಾತ್ ಅವಳ ಅಣ್ಣ ಆನಂದ ಮನೆಯಲ್ಲಿ ಇದ್ದರೆ ಏನು ಉತ್ತರ ಕೊಡಬೇಕು ಮರಾಯ? ವಿಶ್ವ, ಈ ಜಗದಲ್ಲಿ ಪೆದ್ದ ಅಂದ್ರೆ ನೀನೇ ನೋಡೋ. ಒಂದು ಪ್ರೀತಿಯಿಂದ ಒಂದು ಹೆಣ್ಣಿಗೆ ಸ್ವೀಟ್ ಕೊಡುವಾಗ ಮಧ್ಯದಲ್ಲಿ ಯಾರಾದ್ರೂ ಬಂದ್ರೆ ಇದು ರಾಘವೇಂದ್ರ ಸ್ವಾಮಿ ಪ್ರಸಾದ ಅಂತ ಸುಳ್ಳು ಹೇಳ್ಬೇಕಪ್ಪ. ಅಲ್ಲ, ಸುಳ್ಳು ಹೇಳುವುದು ತಪ್ಪಲ್ಲವೇ? ನೋಡು ವಿಶ್ವ, ಸತ್ಯ ಒಂದೇ ಈ ಸಮಾಜದಲ್ಲಿ ಬದುಕಲಾರದು. ಸತ್ಯಕ್ಕೆ ಬೆಲೆ ಬರಬೇಕಾದ್ರೆ 100 ಸುಳ್ಳಿಂದಾಗಿ ಮಾತ್ರ ಒಂದು ಸತ್ಯಕ್ಕೆ ಬೆಲೆ ಬರುತ್ತದೆ. ಒಂದೊಂದು ಸಲ ಸಮಯ ಬಂದಾಗ ಸುಳ್ಳು ಹೇಳಲೇಬೇಕು. ಅಂದರೆ ಇದು ದೇವರ ಪ್ರಸಾದ ಅಲ್ಲ? ಖಂಡಿತವಾಗಿ ಇದು ದೇವರ ಪ್ರಸಾದ ಅಲ್ಲ. ನನ್ನ ಪ್ರೀತಿಯ ಸುಧಾಳಿಗೆ ತಂದಿರುವ ಸ್ವೀಟ್ ಇದು. ನನ್ನ ದುಡಿಮೆಯ ದುಡ್ಡಿನಲ್ಲಿ ಸ್ವೀಟ್ ತಿನ್ನಬೇಕೆಂಬ ಆಸೆ ಪಟ್ಟವಳು. ಅದಕ್ಕಾಗಿ ಅವಳಿಗಾಗಿ ಈ ಸ್ವೀಟ್ ತಂದಿರುವೆ ವಿಶ್ವ. ನೀನು ದಯವಿಟ್ಟು ಅವಳಿಗೆ ಮುಟ್ಟಿಸಬಾರೋ. ಈ ಸ್ವೀಟ್ ತಿಂದಾಗಲೇ ನನಗೆ ನಿದ್ದೆ ಬರೋದು, ಅಲ್ಲಿವರೆಗೆ ನನಗೆ ನಿದ್ದೆ ಬರೋದಿಲ್ಲ. ಆಯ್ತಾಯ್ತು, ಪ್ರೀತಿ ಮಾಡಿದವರ ಹಣೆ ಬರನೇ ಇಷ್ಟೇ. ಆಯ್ತು, ಕೊಟ್ಟು ಬರ್ತೇನೆ. ಆದ್ರೆ ಒಂದು ಕೆಲಸ, ನಾನು ಅವಳಿಗೆ ಸ್ವೀಟ್ ಕೊಟ್ಟು ಬರುವವರೆಗೂ ನೀನು ಮಾತ್ರ ಇಲ್ಲೇ ನಿಂತಿರಬೇಕು. ಯಾಕೆ? ಅಲ್ಲ,
ಈ ಸ್ವೀಟ್ ನಾನೇನಾದ್ರೂ ಅವಳಿಗೆ ಕೊಡಲು ಹೋದಾಗ ಅಕಸ್ಮಾತ್ ಅವಳ ಅಣ್ಣ ಬಂದು ನನ್ನ ಕಪಾಳಕ್ಕೆ ಹೊಡೆದ್ರೆ ನಾನು ಬಂದು ನಿನ್ನ ಕಪಾಳಕ್ಕೆ ಹೊಡಿಬೇಕಲ್ಲ, ಅದಕ್ಕ ಇಲ್ಲೇ ನಿಲ್ಲು ಒಂದೇ. ವಿಶ್ವ, ಅಷ್ಟೊಂದು ಸಂಶಯ ಇದ್ರೆ ಒಂದು ಕೆಲಸ ಮಾಡು, ಮೊದಲೇ ನನ್ನ ಕಪಾಳಕ್ಕೆ ಹೊಡೆದ್ ಬಿಡು. ಅಕಸ್ಮಾತ್ ಅವ್ರ ಅಣ್ಣ ಮನೆಗೆ ಹೋದ್ಮೇಲೆ ನಿನ್ನ ಕಪಾಳಕ್ಕೆ ಹೊಡೆದ್ರೆ ಮುಟ್ಟಿತು ಅಂತ ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ಹೊಡೆದೇ ಹೋದ್ರೆ ನೀನು ಪುನಃ ಇಲ್ಲಿಗೆ ಬಂದ ಮೇಲೆ ನಾನು ನಿನ್ನ ಕಪಾಳಕ್ಕೆ ಹೊಡಿಬೇಕಾಗ್ತದೆ. ಅದೇನೋ ಅಂತಾರಲ್ಲ, ಉದೋದು ಕೊಟ್ಟು ಬಾರ್ಸೋದು ತಗೊಂಡಿದ್ರತ್ತ, ಹಂಗಾಗ್ತ ನನ್ನ ಪಜಿತಿ ನೋಡು. ಸ್ವೀಟ್ ಕೊಟ್ಟು ಬಾ ಅಂತ ಹೇಳ್ತಾ ಇದ್ದೀಯ, ಕೊಟ್ಟು ಬರೋದಷ್ಟೇ ನನ್ನ ಕೆಲಸ. ಆಯ್ತು ನೋಡು ವಿಶ್ವ, ಈ ಸ್ವೀಟ್ ಸುಧಾಳೆಗೆ ಮುಟ್ಟಿಸುವ, ಬೇಗ ಬರ್ಬೇಕು ವಿಶ್ವ. ನಾನು ಸ್ವಲ್ಪ ಮನೆ ಕಡೆಗೆ ಹೋಗಿ ಬರ್ತೀನಿ. ಬಾಯ್. ಓ ಹಲೋ, ಆರಾಮಿದ್ದೀಯಾ? ಹಾ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಪ್ಪ. ಸಂತೋಷ ಅಲ್ಲಿದನು, ಬಹಳ ದಿನ ಆಯ್ತು ಭೇಟಿನೇ ಆಗಿಲ್ಲ. ಈಗ ತಾನೇ ಮನೆಗೆ ಹೋದ. ಅಲ್ಲೋ ವಿಷಕಂಠ, ಇತ್ತಿತ್ತಲಾಗೆ ನಮ್ಮಿಂದ ಯಾಕೋ ನೀನು ದೂರ ಆಗ್ತಾ ಇದ್ದೀಯ. ನಮ್ಮ ಸ್ನೇಹ ನಿನಗೆ ಬೇಡವಾಯ್ತೆ, ಅಥವಾ ನಮ್ಮಿಂದ ನಿನಗೆ ಏನಾದರೂ ಕೆಟ್ಟದಾಗಿದೆ? ದಿನಾಲು ತಪ್ಪದೆ ಸಂತೋಷ ನಾನು ನಿನ್ನನ್ನು ನೆನೆಸದ ದಿನವೇ ಇಲ್ಲ. ನಿನಗಾಗಿ ನಾವು ಎಲ್ಲಾ ಕಡೆ ಹುಡುಕಾಡಿಸಿದ್ದಾಯ್ತು, ಯಾಕೆ ನೀನು ನಮ್ಮಿಂದ ದೂರ ಆಗ್ತಾ ಇದ್ದೀಯಾ? ನೋಡಿ ವಿಶ್ವ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಿ. ಖಂಡಿತವಾಗಿ ನಿಮ್ಮ ಸ್ನೇಹ ಕಳೆದುಕೊಂಡು ನಾನು ಬದುಕಿರಲಾರೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನನ್ನು ಬಂಧನ ಮಾಡಿದೆ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ ನಾನು ಯಾವ ಉಪಕಾರ ಮಾಡಿ ನಿಮ್ಮ ಋಣ ಮುಟ್ಟಿಸಬೇಕೆನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ. ಛೇ ಛೇ ಛೇ, ನೀನು ನಮ್ಮಿಬ್ಬರಿಗೆ ಯಾವ ಉಪಕಾರ ಮಾಡೋದು ಬೇಡ. ನಮ್ಮ ಪ್ರೀತಿಗೆ ಪವಿತ್ರ ಗೆಳೆಯನಾಗಿ ಇದ್ದರೆ ಸಾಕು. ಯಾವ ಕೆಟ್ಟ ಆಲೋಚನೆ ಮಾಡದೆ ನಮ್ಮೊಂದಿಗೆ ಒಳ್ಳೆಯವನಾಗಿ ಬಾಳಬೇಕೆನ್ನುವುದೇ ನಮ್ಮ ಆಸೆ. ಅಂದ್ರೆ ನಾನು ಯಾವುದಾದ್ರೂ ಕೆಟ್ಟ ವಿಚಾರ ಮಾಡಿದೆನೆಂದು ನಿಮ್ಮಿಬ್ಬರ ಅಭಿಪ್ರಾಯ? ಏ ಛೇ 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 ಛೇ, ಖಂಡಿತ ಆ ರೀತಿ ನಾವು ತಪ್ಪು ತಿಳಿದುಕೊಂಡಿಲ್ಲ. ನೋಡು, ನಮಗಾಗಿ ನೀನು ಅಂತ ಕೆಟ್ಟ ಆಲೋಚನೆ ಮಾಡುವಂತದಾದ್ರೂ ಯಾವುದಿದೆ ಹೇಳು. ನಿನಗಾಗಿ ನಾವು ಬೇಕಾದ್ದು ತ್ಯಾಗ ಮಾಡಲು ಸಿದ್ಧ, ಬೇಕಾದ್ರೆ ನಮ್ಮ ಪ್ರಾಣ ಕೊಡಲು ನಾವು ಸಿದ್ಧರಿದ್ದೇವೆ ವಿಷಕಂಠ. ನಿಮ್ಮ ಪ್ರಾಣ ಕೇಳುವಂತ ಕಟುಕ ನಾನಲ್ಲ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಕ್ಕಾಗಿ, ನಿಮ್ಮ ಪ್ರೀತಿ ವಿಶ್ವಾಸ ನಾನು ಕಳೆದುಕೊಂಡ್ರೆ ದಡ್ಡನಾಗುತ್ತೇನೆ. ನಿಮ್ಮಿಂದ ನಾನು ಇನ್ನೂ ಜಾಣನಾಗಬೇಕು. ಅಲ್ಲ, ಅಷ್ಟೊಂದು ನಮ್ಮ ಮೇಲೆ ಅಭಿಮಾನ ಇಟ್ಟಿಯಲ್ಲ, ಅಷ್ಟೇ ಸಾಕು. ಇನ್ನು ಮುಂದೆ ನೀನು ಯಾವತ್ತು ನಮ್ಮೊಂದಿಗೆ ಇರಬೇಕು. ಏನಂದೆ ವಿಷಕಂಠ? ಆಯ್ತು ವಿಶ್ವ, ಸದಾ ನಾನು ನಿಮ್ಮ ಬೆನ್ನಿಂದೇ ಇರುತ್ತೇನೆ. ನೀವು ಮಾಡುವ ಕೆಲಸದಲ್ಲಿ ನಂದೂ ಸ್ವಲ್ಪ ಕಷ್ಟವಿರಲಿ. ಅಂದ ಹಾಗೆ ವಿಶ್ವ, ಟಿಫಿನಲ್ಲಿ ಏನಿದೆ? ಓಹೋ, ಇದು ದೇವರ ಪ್ರಸಾದ. ದೇವರ ಪ್ರಸಾದ? ಯಾವ ದೇವರ ಪ್ರಸಾದ? ಇದು ರಾಘವೇಂದ್ರ ಸ್ವಾಮಿ ಪ್ರಸಾದ. ಓಹೋ, ಮಂತ್ರಾಲಯಕ್ಕೆ ಹೋಗಿರಿ ನೀವು. ಇದು ಯಾರಿಗೆ ಮುಟ್ಟಿಸಬೇಕು? ಇದು ಕಾಳಿಕೆ ಗುಡಿಗೆ ಮುಟ್ಟಿಸಬೇಕು. ಒಂದು ದೇವರ ಗುಡಿ ಪ್ರಸಾದ ಇನ್ನೊಂದು ದೇವರ ಗುಡಿಗೆ ಹೇಗೆ ಮುಟ್ಟಿಸ್ತಾರೆ? ಅದೇನೋ ಅಪ್ಪ, ಈ ಗುಡಿಯಿಂದ ಆ ಗುಡಿಗೆ ಮುಟ್ಟಿಸುವ ಪದ್ಧತಿ ಇದೆ ಅಂತೆ, ಮುಟ್ಟಿಸ್ಲಿಕ್ಕೆ ಹೊರಟಿದ್ದೇನೆ. ಆಯ್ತು, ಇರ್ಲಿ ಬಿಡಪ್ಪ. ದೇವರ ಪ್ರಸಾದ ಅಂತ ಹೇಳಿದಂದ್ರ ನಾನು ದೇವರ ಪರಮ ಭಕ್ತ ಇದ್ದೀನಿ. ಚಲೋ ಇದ್ದಿ. ಆ ರಾಘವೇಂದ್ರ ಪದ್ಯ ಸ್ವಾಮಿದು ಒಂದ್ ಸ್ವಲ್ಪ ಅದು ನನ್ನ ಪ್ರಸಾದ ಕೊಡು. ದೇವರಿಗೆ ಮುಟ್ಟಿಸಲಾರದೆ ತಿನ್ನಬಾರ್ದು. ಓ ಮಾರಾಯ, ದೇವ್ರ ಮೂಕೊಯ್ತಾನ. ತಾರೋ ಮರ, ಎಲ್ಲಾ ಪೂಜೆ ಒಳ ಸುಮ್ ದೇವ್ರಿಗೆ ಹಿಂಗಾಗಿ ಮಾಡ್ತಿರ್ತಾರ. ಶಿಕಂಠ, ನಿನ್ನ ಮುನ್ನ ಯಾಕೆ ಸುಳ್ಳು ಹೇಳಿ? ಬಾಯ್, ಇದು ಖಂಡಿತ ದೇವ್ರ ಪ್ರಸಾದ ಅಲ್ಲ. ಸಂತೋಷ ತನ್ನ ಪ್ರೀತಿಯ ಸುಧಾಳೆಗೆ ಸ್ವೀಟ್ ಕೊಟ್ಟು ಬಾ ಅಂತ ಹೇಳಿದ, ಅವಳಿಗೆ ಕೊಡಲು ನಾನು ಹೊರಟಿದ್ದೇನೆ.
ತಾ ಟಿಫಿನ್. ಚಮಚಗಿರಿ ಬೇರೆ ಮಾಡಕತ್ತೀಯನ ಅಂದ್ರ ಪುರಾಣ ಬಿಟ್ಟಿ ಈಗ ವಿಶ್ವನಾಥ್. ಅವರು ಪ್ರೀತಿಯಿಂದ ಇರುವುದೇ ನನ್ನ ಆಸೆ. ಅವರ ಪ್ರೀತಿ ಅಮರವಾಗಲಿ. ಸಂಘ ಸಹವಾಸ ಈ ದುಷ್ಟರ ಸಂಘ ಮಾಡಿದ್ರೆ ಹಿಂಗಾಗ್ತದೆ ಇದು. ನೋಡು, ಈ ವಿಷಯ ಮತ್ತಾರ ಮುಂದೆ ಹೇಳಿಯಪ್ಪ. ಆಯ್ತು ವಿಶ್ವ, ನೀನೇನು ಬೇರೆದವನಿದ್ದೀಯಾ? ಈ ಟಿಪ್ಪಣಿ ನಿನಗೆ ಬೇಕಲ್ಲ? ಸತ್ಯ ಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡು. ಏನಪ್ಪ? ನನಗಾಗಿ ಈ ಅಡೆಪ್ಪಣ್ಣ ಅಂಗಡಿಗೆ ಹೋಗಿ ಒಂದು ಸಿಗರೇಟ್ ಪ್ಯಾಕೆಟ್ ತಗೋ. ಅಲ್ಲಿ ಇವತ್ತಿಗೆ 4 ದಿವಸ ಆಯ್ತು ನಾವು ಉದುರಿ ಮಾಡಕತ್ತೀನಿ. ಚಲೋ ಮಾಡಿ. ಆ ಕಣ್ಣ ಹೋಗಂಗಿಲ್ಲ, ಅದು ತಂದು ಕೊಟ್ಟಿ ಟಿಪ್ಪಿಣಿ. ಇದು ಒಳ್ಳೆ ಕೆಲಸ ಐತಲ್ಲ. ಅಲ್ಲಿ ಹೋದ್ರ ಅವ ಒಂದು ಕೆಲಸ ಹೇಳ್ತಾನ, ಇಲ್ಲಿ ಬಂದ್ರ ನೀನು ಒಂದು ಕೆಲಸ ಹೇಳ್ತೀಯ. ಅಲ್ಲ, ನಿಮ್ ಕೆಲಸ ಮಾಡೋದೇ ಆಯ್ತು, ನಮ್ ಕೆಲಸ ಮಾಡೋರು ಯಾವಾಗ ಬರ್ತಾರೋ ಏನೋ. ಬರ್ತಾರ. ಆಯ್ತು, ಸಿಗರೇಟ್ ತಂದ ಬಳಕ ನಾನು ಟಿಫಿನ್ ನನಗೆ ಕೊಡ್ಬೇಕು. ಎಂತ ಮಾತು ದೋಸ್ತ. ಆಯ್ತು, ತರ್ತೇನೆ. ತೆಗೆದುಕೋ ವಿಷಕಂಠ, ತಾ ನನ್ನ ಟಿಫಿನ್. ಈ ಹಾಳಾದ ಚಟ್ಟ ಕಲ್ತವ್ರು ಖಂಡಿತವಾಗಿ ಜೀವನದಾಗ ಒಂದು ದಿವಸ ಹಾಳಾಗಿ ಹೋಗಲೇಬೇಕು. ಬರ್ತೇನೆ. ಗುಡ್ ಬಾಯ್. ನಿನ್ನ ಆಶೀರ್ವಾದ ಹೀಗೆ ಇರ್ಲಿಪ್ಪ. ಆನೆಯಾಗಿ ಕಬ್ಬು ತಿಂದರೆ ತೋಟದ ಮಾಲಕನಿಗೆ ಸಿಟ್ಟು ಬರುವುದು ಸ್ವಾಭಾವಿಕ. ಅದೇ ಇರಿವೆಯಾಗಿ ಸಕ್ಕರೆ ತಿಂದರೆ ಯಾರ ಕಣ್ಣಿಗೂ ಕಾಣದಂತೆ ಪಾರಾಗುವುದು ಬುದ್ಧಿವಂತರ ಲಕ್ಷಣ. ಬಣ್ಣದ ಹೆಣ್ಣದ ಸುಧಾಳ ಸೌಂದರ್ಯದ ಯೌವನದ ಹೂವಿಗೆ ಸಂತೋಷ ಪ್ರೀತಿಯ ದುಂಬಿಯಾಗಿರ್ಬೋದು. ಆದ್ರೆ ಆ ಹೂವಿನ ಮಕರಂದ ಹೀರುವ ಭಾಗ್ಯ ಈ ವಿಷಕಂಠನಿಗೆ ಒದಗಿ ಬಂದಿದೆ. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಲೇ ಸಂತೋಷ್, ನೀನು ಕೊಟ್ಟ ಕಳಿಸಿದ ಪ್ರಸಾದದಲ್ಲಿ ನಾನು ವಿಷ ಬೆರೆಸಿದ್ದೇನೆ. ನನ್ನ ವಿಷದಿಂದ ಅವಳು ಮೋರ್ಚಿ ಹೋಗುವುದು ಖಂಡಿತ. ಆಗ ನೋಡು ಈ ವಿಷಕಂಠನ ಪ್ರಭಾವ. ಸುಧಾ, ನೀನು ನನಗಾಗಿ ಹುಟ್ಟಿ ಬಂದ ಹೆಣ್ಣು. ಐ ಲವ್ ಯು ಸುಧಾ, ಐ ಲವ್ ಯು. ಜೊತೆ ಮಾಡಿದ ಬ್ರಹ್ಮ ಜೊತೆ ಮಾಡಿದ ಬ್ರಹ್ಮ
ಕಲಂಗಿರಿ ನೀರಿನ ತುಂಬೆ ಹರಿದಿದೆಯೇ ಛೇ! ನಾನು ಕನಸು ಕಾಣುವುದಾ? ತುಂಬಾ ತಪ್ಪಾಯ್ತು. ನನಸು ಇದ್ದೇ ಇದೆ.